ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ಕೊನೆಯ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನು ಉಪ್ಪಿನ ದೀಪ ಹಚ್ಚೋಣ ಅಂದ್ಕೊಂಡಿದ್ದೀನಿ. ಎಲ್ಲರೂ ಫಸ್ಟಿಂದನೇ ಮಾಡಿದರು. ನನಗೆ ಟೈಮ್ ಇಲ್ದಿರೋ ಕಾರಣ ಲಾಸ್ಟ್ ವಾರ ಮಾಡೋಣ ಅಂದ್ಕೊಂಡು ಈ ವಾರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು ನೀವೇ ನೋಡ್ತಾ ಇರ್ಬೋದು, 3:35 ಆಗಿದೆ. ನಾನು 10 ಮಿನಿಟ್ಸ್ ಫಾಸ್ಟ್ ಇಟ್ಟಿದ್ದೀನಿ. ಯಾಕಂದರೆ ಕೆಲ್ಸಕ್ಕೆ ಹೋಗ್ತೀನಲ್ಲ, ಅದರಿಂದ ಫಾಸ್ಟ್ ಇದ್ದರೆ ಬೇಗ ಹೋಗ್ಬೋದು ಅಂತ ಅಷ್ಟೇ. ನೋಡಿ, ಇವಾಗ ಟಿವಿಯಲ್ಲಿ ತೋರಿಸ್ತೀನಿ. ನನ್ನ ಮಕ್ಕಳು ಇನ್ನೂ ಮಲ್ಗೆ ಇದ್ದರು. ಸರಿ, ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಕೆಲಸ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಾನು ಅದೇ ಟೈಮಲ್ಲಿ ಟಿ ವಿನೂ ಹಾಕಿದ್ದೆ. ಟಿ ವಿ ಹಾಕಿ ರೇಡಿಯೋ ಇಲ್ಲ ಅಂದರೆ ಹಾಡುಗಳು ಆ ಥರ ಏನಾದರೂ ಕೇಳಿಕೊಂಡೆ ಕೆಲಸ ಮಾಡಿದ್ರೆ ನನಗೆ ಕೆಲಸ ಮಾಡ್ದಂಗೆ ಅನಿಸುತ್ತೆ. ಅದು ರಾತ್ರಿಯೇ ಆಗಿರಲಿ, ಬೆಳಗ್ಗೆನೇ ಆಗಿರಲಿ, ಎಂಥ ಟೈಮೇ ಆಗಿರಲಿ, ಹಾಡು ಕೇಳಿಕೊಂಡೆ ಕೆಲಸ ಜಾಸ್ತಿ ನಾನು ಮಾಡೋದು. ಅದಕ್ಕೆ ಟಿ ವಿಯಲ್ಲಿ ಹಾಡು ಹಾಕ್ಬಿಟ್ಟು ಹಾಗೆ ಕಸ ಗುಡಿಸೋಣ ಅಂತ ಗುಡಿಸ್ತಾಯಿದ್ದೀನಿ. ಬಾಗಿಲು ಹಾಕಿದ್ದೆ, ಯಾಕಂದರೆ ಇನ್ನೂ ಕತ್ಲೆನೇ ಇತ್ತಲ್ಲ ಅಂತ ಬಾಗಿಲು ಹಾಕ್ಕೊಂಡು ಹಾಗೆ ಕಸ ಗುಡಿಸೋಣ ಅಂತ ಗುಡಿಸ್ತಾಯಿದ್ದೀನಿ. ಈಗ ಬಾಗಿಲು ತೆಗ್ದು ಆಚೆನೂ ಕಸ ಗುಡಿಸ್ಕೋಬೇಕಾಗಿತ್ತಲ್ಲ, ಹೊಸ್ಲ ಹತ್ರ ಎಲ್ಲನೂ ರಂಗೋಲಿ ಹಾಕಿದ್ದಿದ್ದು ಹಳೆ ರಂಗೋಲಿ ಎಲ್ಲ ಗುಡಿಸ್ಕೊಳ್ಳೋಣ ಅಂತ ಗುಡಿಸ್ತಾಯಿದ್ದೀನಿ. ರಂಗೋಲಿ ಎಲ್ಲ ಗುಡಿಸ್ಕೊಂಡು ನೆಕ್ಸ್ಟ್ ಹಂಗೆ ಬಾಗಿಲು ತೊಳ್ಕೊಳ್ಳೋಣ ಅಂತ ಬಾಗಿಲು ತೊಳಿಬೇಕು. ಇವಾಗ ಬಾಗಿಲು ತೊಳ್ಕೊತಾ ಇದ್ದೀನಿ. ಈಗ ಬೆಳಗ್ಗೆ ಎದ್ದು ಬಾಗಿಲು ತೊಳೆದು ಕಸ ಗುಡಿಸಿ ಮನೆ ಒರೆಸಿ ಪೂಜೆ ಮಾಡಿದ್ರೇ ಏನೋ ಒಂಥರ ಖುಷಿ. ಬೆಳಗ್ಗೆ ಪೂಜೆ ಮಾಡೋದು ಅದು ಒಂಥರ ಮೋಟಿವೇಶನ್ ಥರನೇ ಇರುತ್ತೆ ನಮಗೆ. ನೆಕ್ಸ್ಟು ಬಾಗಿಲು ತೊಳೆದು ರಂಗೋಲಿ ರೀತಿ ಹಾಕಿದ್ದೆ. ಮನೆ ಒರೆಸೋಣ ಅಂತ ಒರೆಸ್ತಾಯಿದ್ದೀನಿ. ಪೂಜೆ ಮಾಡುವಾಗ ಈ ಥರ ಎಲ್ಲ ಕೆಲಸ ಮಾಡ್ಕೊಂಡು ಬೇಗ ಮಾಡಬೇಕು. ಯಾಕಂದರೆ ಕೆಲ್ಸಕ್ಕೆ ಹೋಗ್ತಿರಲ್ಲ, ಹಾಗಾಗಿ ಬೇಗ ಕೆಲಸ ಮಾಡ್ಕೋಬೇಕಾಗುತ್ತೆ. ಇವತ್ತು ಉಪ್ಪಿನ ದೀಪ ಹಚ್ಚಬೇಕು ಅಂತಲೇ ಬೇಗ ಎದ್ದು ಎಲ್ಲ ಕೆಲಸನೂ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಮಕ್ಕಳು ಮಲಗೇ ಇದ್ದಾರೆ. ಅವ್ನು ಶರತ್ ಅವಾಗವಾಗ ಎದ್ದೊಳ್ತಾ ಇದ್ದ. ಇನ್ನೂ ಟೈಮ್ ಐತೆ ಮಲ್ಕೊಳ್ಳೋ ಅಂತ ಹೇಳಿ ಮಲಗಿಸಿದ್ದೀನಿ. ಆದರೂ ಬಂದು ನೋಡ್ತಾನೆ. ಬೆಳಗ್ಗೆನೇ ಬೇಗ ಎದ್ದರೆ ಆಮೇಲೆ ಮತ್ತೆ ಅವನು ನೈಟ್ ಇದು ಮಾಡ್ತಾನೆ. ಅದಕ್ಕೋಸ್ಕರ ಮಲ್ಕೋ ಅಂತ ಹೇಳ್ಬಿಟ್ಟು ಮತ್ತೆ ಮಲಗಿಸಿದ್ದೀನಿ. ಇವಾಗ ಫೋಟೋದಲ್ಲಿ ಹಳೆ ಹೂವು ಇದ್ದಿದ್ದನ್ನೆಲ್ಲ ಎತ್ತಿ ಇದು ಮಾಡೋಣ ಅಂತ ಎತ್ತಾಯಿದ್ದೀನಿ. ಹಳೆ ಹೂವುಗಳು ನಾನು ಸ್ನಾನ ಮಾಡಿಕೊಂಡು ಸ್ಯಾರಿ ಹಾಕ್ಕೊಂಡಿದ್ದೆ. ಯಾಕಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು ಅಂತಲೇ ನಾನು ಸ್ಯಾರಿ ಹಾಕ್ಕೊಬೇಕು ಅಂತ ಸ್ಯಾರಿ ಹಾಕ್ಕೊಂಡಿದ್ದೀನಿ. ನಮ್ಮಮ್ಮ ಹೇಳಿದರು ಪೂಜೆ ಮಾಡುವಾಗ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡಬೇಕು ಅಂತ. ಇವಾಗ ಉಪ್ಪಿನ ದೀಪಕ್ಕೆ ಅರಿಶಿನ ಹಾಕಿ, ಗಂಧಲ ಸ್ವಲ್ಪ ಹಾಕಿ ಅರಿಶಿನ ಹಾಕಿ ಉಪ್ಪಿನ ದೀಪದ ಬಟ್ಲಿಗೆಲ್ಲ ಇದು ಮಾಡ್ತಾಯಿದ್ದೀನಿ. ನೆಕ್ಸ್ಟು ಆ ದೀಪಕ್ಕೂ ಹಂಗೆ ಅರಿಶಿನ ಎಲ್ಲ ಹಾಕಿ ಇದು ಮಾಡ್ಕೊಂಡು, ಏನಾದರೂ ನಿಮಗೆ ಸಂಕಲ್ಪ ಇತ್ತು ಅಂದರೆ, ನಿಮಗೇನಾದರೂ ಹರಕೆ ಏನು ಬೇಕಾದರೂ ಅಂದ್ಕೊಂಡು ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಬೆಳಗ್ಗೆನೇ, ಅದು ಬ್ರಾಹ್ಮಿ ಮುಹೂರ್ತ ಅಂತ ಇರುತ್ತೆ, ಅದೇ ಟೈಮಲ್ಲಿ ನೀವು ಹಚ್ಚಿದ್ರೆ ನೀವೇನು ಅಂದ್ಕೊತೀರೋ ಅದಾಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಹಾಗಾಗಿ ನಾನು ಆಷಾಢದಲ್ಲಿ ಹಚ್ಚಬೇಕು ಅಂದ್ಕೊಂಡಿದ್ದೆ. 3 ವಾರನೂ ಮಾಡೋಣ ಅಂದ್ಕೊಂಡೆ, ಆಗಿಲ್ಲ. ಲಾಸ್ಟ್ ವಾರ ಒಂದೇ ವಾರ ಮಾಡೋಣ ಅಂತ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸನೂ ಮಾಡಿಬಿಟ್ಟು ಈಗ ಹಚ್ಚುತ್ತಾಯಿದ್ದೀನಿ. ದೇವ್ರನ್ನೇ ನಂಬಬೇಕು. ಯಾಕಂದರೆ ನಮಗೆ ಅಂತ ಕಷ್ಟಕ್ಕೆ ಆಗೋರೇ ದೇವರು ಅಂತ ಅಂದ್ಕೊಂಡ್ಮೇಲೆ ದೇವ್ರನ್ನೇ ನಂಬ್ಕೊಂಡು ಏನೇ ಆಗಲಿ ಕೆಲಸ ಮಾಡಬೇಕು ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾರಿಂದ ಏನೂ ಆಗದಿದ್ದಿದ್ದು ದೇವರಿಂದ ಆಗುತ್ತೆ ಅಂತ ಅಂದ್ಕೊಂಡೇ ಜೀವನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಿಮಗೂ ಅದನ್ನೇ ಹೇಳ್ತಾಯಿದ್ದೀನಿ. ಈಗ ಉಪ್ಪಿನ ದೀಪ ಎಲ್ಲ ಹಚ್ಚಿ ಹೂವೆಲ್ಲ ಹಾಕಿ ದೇವ್ರ ಫೋಟೋ ಮುಂದೆ ಇಟ್ಟಿದ್ದೀನಿ. ನಾನು ಎಣ್ಣೆ ಹಾಕಿಲ್ಲ, ತುಪ್ಪದ ದೀಪನೇ ಹಚ್ಚೋಣ ಅಂತಲೇ ದೇವ್ರಿಗೋಸ್ಕರನೇ ತುಪ್ಪ ತೊಗೊಂಬಂದು ತುಪ್ಪದ ದೀಪ ಹಚ್ತಾಯಿದ್ದೀನಿ. ಈ ಥರ ದೇವ್ರನ್ನ ರೆಡಿ ಮಾಡಿದ್ದೆ. ಇವಾಗ ನೈವೇದ್ಯಕ್ಕೆ ಅವಲಕ್ಕಿ, ಬಾಳೆಹಣ್ಣು, ಸಕ್ಕರೆ ಎಲ್ಲ ಹಾಕಿ ನೈವೇದ್ಯ ಮಾಡಿದ್ದೆ. ಅದನ್ನಿಟ್ಟು ತಾಯಿ ಮಹಾಲಕ್ಷ್ಮಿಗೆ ಪೂಜೆ ಮಾಡ್ತಾಯಿದ್ದೀರಿ. ದೇವರೇ ನೀನೇ ಕಾಪಾಡಪ್ಪ, ಕಷ್ಟನೋ ಸುಖನೋ ಎಲ್ಲ ನಿನ್ನ ನಂಬಿಬಿಟ್ಟಿದ್ದೀರಿ, ನೀನೇ ಕಾಪಾಡು ಅಂತ ಬೇಡ್ಕೊಂಡೆ ಅಷ್ಟೇ. ಮತ್ತು ಸಾಂಬ್ರಾಣಿ ಹಾಕೋಣ ಅಂತ ಚಿಪ್ಪಲ್ಲಿ ಸಾಂಬ್ರಾಣಿ ಇದು ಮಾಡಿಕೊಂಡು ಹಾಕ್ತಾಯಿದ್ದೀನಿ ಅಷ್ಟೇ. ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಫಾಲೋ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ID ಆಗಲಿ ಎಲ್ಲದರಲ್ಲೂ ಫಾಲೋ ಮಾಡಿಕೊಂಡು ಇದೇ ರೀತಿ ನನಗೆ ಸಪೋರ್ಟ್
ಮಾಡ್ತಾಯಿರಿ. ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.